ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಎಲ್ಲರಿಗೂ ಹೆಂಗಿದ್ದೀರಿ? ನಾವಂತರೂ ಆರಾಮಾಗಿದ್ದೀವಿ. ನೀವು ಕೂಡ ಆರಾಮಿದ್ದೀರಿ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನೊಂದು ರೆಸಿಪಿನ ತೋರಿಸಿದ್ದೀನಿ. ಅದೇ ಏನಂದ್ರೆ ಮಹಾರಾಷ್ಟ್ರದ ಸ್ಪೆಷಲ್ ಕೊತ್ತಂಬರಿ ವಡಿ ಅಂತ ಹೇಳಿ. ಮನೆಯಲ್ಲಿ ಜಾಸ್ತಿ ಕೊತ್ತಂಬರಿ ಇದ್ರೆ ವೇಸ್ಟ್ ಮಾಡೋದು ಬೇಡ್ರಿ. ಅದರಿಂದ ಬಳಸ್ಕೊಂಡು ಸ್ನ್ಯಾಕ್ಸ್ ಥರ ಮಾಡ್ಕೋಬೋದು. ನಾವು ಡೈಲಿ ಒಂದೇ ಥರ ಸ್ನ್ಯಾಕ್ಸ್ ತಿಂದು ಬೇಜಾರಾಗಿದ್ರೆ ಕೊತ್ತಂಬರಿ ಇದ್ರೆ ಈ ಥರ ಒಮ್ಮೆ ಸ್ನ್ಯಾಕ್ಸ್ ಮಾಡಿ ನೀವು ಸಹ ಟ್ರೈ ಮಾಡ್ಬೋದು. ಇದನ್ನ ನಾವು ಮಹಾರಾಷ್ಟ್ರದವರೇ ಮಾಡಿದ್ದು ವಿಡಿಯೋ ಐತ್ರಿ. ಅಂದ್ರೆ ನಾವು ಇರೋದು ಗುಜರಾತ್ನಲ್ಲಿ, ಇಲ್ಲಿ ಮಹಾರಾಷ್ಟ್ರದವರು ಅದಾರಲ್ರಿ. ಹಾಗಾಗಿ ಅವರು ಮಾಡಿರೋ ಈ ವಿಡಿಯೋನ ನೀವು ನೋಡಿ ಟ್ರೈ ಮಾಡಿ. ಯಾವ ಥರ ಮಾಡಿದ್ರಂತ ಹೇಳಿ ಒಮ್ಮೆ ನೋಡ್ಕೊಂಡು ಬರೋಣ. ನಾನು ಮೊದಲಿಗೆ ಕೊತ್ತಂಬರಿನ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಕೊತ್ತಂಬರಿಗೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೊಂಡಾರ. ಅಂದ್ರೆ ಒಂದು ಬೌಲಷ್ಟು ಸೇರಿಸ್ಕೊಂಡಿದ್ರು. ನಾವೇನು ಬೌಲ್ ತೋರಿಸ್ತಿದ್ವಿ ಆ ಬೌಲೇ 1 ಕಪ್ ಕಡಲೆ ಹಿಟ್ಟನ್ನು ಹಾಕಿ, ಹಾಗೆ ಸ್ವಲ್ಪನೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಲತ್ತರಿ. ಸ್ವಲ್ಪ ವಿಡಿಯೋ ನೀಟಾಗಿ ಬಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ನೋಡ್ಕೊಂಡು ಹಿಟ್ಟನ್ನು ಆ್ಯಡ್ ಮಾಡ್ಕೋಬಹುದು. ಇವಾಗ ಕೊತ್ತಂಬರಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಹಾಕೊಂಡ್ರು. ಅಕ್ಕಿ ಹಿಟ್ಟು ಇರ್ಲಿಕ್ಕಂದ್ರೂ ಸ್ಕಿಪ್ ಮಾಡ್ಕೋಬಹುದ್ರಿ, ಬರೀ ಕಡಲೆ ಹಿಟ್ಟು ಹಾಕೊಂಡು ಸಹ ಮಾಡ್ಕೋಬಹುದು. ಇವಾಗ ಸಾಲ್ಟ್ ಸೇರಿಸ್ಲತ್ತರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋದು. ಕಲರಿಗೋಸ್ಕರ ಅರಿಶಿಣ ಸಹ ಸೇರಿಸ್ಕೊಂಡ್ರು. ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿನೂ ಹಾಕೊಂಡಿದ್ರು. ಹಾಗೆ ರುಚಿಗೆ ತಕ್ಕಷ್ಟು ಖಾರ ಹಾಕೊಳ್ಕತ್ತಾರ. ಖಾರ ನೋಡ್ಬಿಟ್ಟು ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ, ಹಾಗೆ ಕಡಿಮೆ ತಿನ್ನೋರು ಕಡಿಮೆ ಹಾಕೊಳ್ರಿ. ಯಾಕಂದ್ರೆ ಎಣ್ಣೆ ಒಳಗೆ ಫ್ರೈ ಆಗುವಾಗ ಸ್ವಲ್ಪ ಖಾರ ಜಾಸ್ತಿನೇ ಆಗ್ತದ್ರಿ. ಹಾಗಾಗಿ ಖಾರ ಎಲ್ಲ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಕತ್ರು. ಇದಕ್ಕೆ ನಾವು ಹಸಿ ಮೆಣಸಿನ್ಕಾಯಿನೂ ಸಹ ಬಳಸ್ಕೋಬೋದು. ಸಣ್ಣಗೆ ಜಜ್ಜಿಬಿಟ್ಟು ಹಾಕೋಬೋದ್ರಿ, ಅದನ್ನು ಕೂಡ ಭಾಳ ಟೇಸ್ಟಿಯಾಗಿ ಬರ್ತದೆ. ಇವಾಗ ಹಿಟ್ಟನ್ನ ರೆಡಿ ಮಾಡ್ಕೋವರೆಗೂ ನಾನು ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆದಾಗ ನೀರು ಹಾಕಿ ಕಾಯ್ಲಕ್ಕೆ ಇಟ್ಟಿದ್ದೆ ರೀ. ಯಾಕಂದ್ರೆ ಇದು ಸ್ಟೀಮ್ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಹಿಟ್ಟು ರೆಡಿ ಆಗೋವರೆಗೂ ನೀರು ಕಾಯುತ್ತಾವ ಅಂತ ಹೇಳ್ಕೆರೆ ನಾನು ನೀರು ಹಾಕಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಕಮ್ಮಿ ಬಿತ್ರಿ, ಹಾಗಾಗಿ ಮತ್ತೆ ಸೇರಿಸ್ಕೊಳ್ಕತ್ತಾರ. ಕೊತ್ತಂಬರಿ ನೋಡಿಕೊಂಡು ಹಾಗೆ ನಾವು ಹಿಟ್ಟನ್ನು ಸಹ ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ಹಿಟ್ಟೂ ಆಗಬಾರ್ದ್ರಿ, ಹಾಗೆ ಹಿಟ್ಟು ಕಡಿಮೆನೂ ಬೀಳಬಾರ್ದು. ಹಾಗಾಗಿ ನೋಡಿಕೊಂಡು ಸೇರಿಸ್ಕೋಬೋದು. ಇವಾಗ ಇದಕ್ಕೆ ನೀರು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋತಾರಿ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಂತ ಹೇಳ್ತಾಯಿದ್ರು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ರು. ಮೊದಲೇ ಕಡಲೆ ಹಿಟ್ಟು ಭಾಳ ಜಿಗಿಟ್ಟಿರ್ತದಲ್ರಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಯಾಕಂದ್ರೆ ಭಾಳ ತಿಳಿನೂ ಆಗಬಾರ್ದು ರೀ, ಇದು ತಳ್ಳಗೂ ಆಗಬಾರ್ದು, ಹಾಗೆ ಪೂರ್ತಿ ಗಟ್ಟಿಯಾಗಿನೂ ಬರಬಾರ್ದಂತ ಮೀಡಿಯಮಲ್ಲಿ ನೀಟಾಗಿ ಹಿಟ್ಟನ್ನು ನಾದ್ಕೋಬೇಕಾಗ್ತದೆ. ನಾವು ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೀವಿ ರೀ ಸ್ಮೂತಾಗಿ, ಅದೇ ಥರ ನಾದ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಟೈಮ ಮಿದ್ಕೊಳ್ಕತ್ತಾರಿ. ಅಂದ್ರೆ ನೀಟಾಗಿ ರೆಡಿ ಆಗ್ತದೆ ಹಿಟ್ಟು. ಯಾಕಂದ್ರೆ ಕಡಲೆ ಹಿಟ್ಟು ಜಿಗಿ ಇರ್ತದಲ್ರಿ, ಹಾಗಾಗಿ ನನಗೂ ಕೂಡ ಮಾಡೋದಕ್ಕೆ ಬರಲ್ಲ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸ್ವಲ್ಪ ಕೊತ್ತಂಬರಿ ಇತ್ತು, ಹಾಗಾಗಿ ಏನಾದರೂ ರೆಸಿಪಿ ಹೇಳ್ಕೊಡಿ ಅಂದಾಗ ಅವರು ಬಂದು ಇದೊಂದು ರೆಸಿಪಿ ಹೇಳತ್ತಿದ್ರಿ. ಯಾಕಂದ್ರೆ ಮಹಾರಾಷ್ಟ್ರದ ಸ್ಪೆಷಲ್ ಅಡುಗೆಗಳು ಅವರಿಗೆ ಬರ್ತಾವ, ಅದಕ್ಕೋಸ್ಕರ ಕೇಳಿದ್ದೆ ನಾನು. ಇವಾಗ ಹಿಟ್ಟು ರೆಡಿ ಆಗ್ಯದ್ರಿ. ಈ ಕಡೆ ಸ್ಟೀಮ್ ಮಾಡೋಕ್ಕೋಸ್ಕರ ಒಂದು ಪಾತ್ರೆದಾಗ ನೀರು ಇಟ್ಟಿದ್ನಲ್ರಿ, ಅದ್ರ ಮೇಲ್ಗಡೆ ಇಡಕ್ಕೆ ಇದು ತೂತಿರೋ ಛಾಣಿ ತೊಗೊಂಡಿದ್ದೀನಿ. ಈ ಥರ ಛಾಣಿನೂ ಉಪಯೋಗಿಸ್ಬೋದ್ರಿ ಸ್ಟೀಮ್ ಮಾಡೋಕ್ಕೆ. ಇಲ್ಲಾಂದ್ರೆ ಇಡ್ಲಿ ಪಾತ್ರೆ ಎಲ್ಲ ಇರ್ತದಲ್ರಿ, ಅದರೊಳಗೂ ಸ್ಟೀಮ್ ಮಾಡ್ಕೋಬೋದು. ನನ್ನ ಹತ್ರ ಇದು ಇತ್ತು, ಹಾಗಾಗಿ ಇದನ್ನೇ ಬಳಸ್ಲತ್ತಿದ್ವಿ. ಅದಕ್ಕೆ ಕೆಳಗಡೆ ಸ್ವಲ್ಪ ನೀಟಾಗಿ ಎಣ್ಣೆ ಹಚ್ಕೋಬೇಕಾಗ್ತದ್ರಿ, ಇಲ್ಲಾಂದ್ರೆ ಜಲ್ದಿ ಏಳೋದಿಲ್ಲದು. ಅದಕ್ಕೋಸ್ಕರ ಎಣ್ಣೆ ಹಚ್ಚಿದ್ದೆವು ಕೆಳಗಡೆ ನೀಟಾಗಿ. ಇವಾಗ ಮೇಲ್ಗಡೆ ಈ ಥರ ರೌಂಡ್ ಶೇಪಲ್ಲಿ ಹಾಕ್ತಾಯಿದ್ರು, ಕಟ್ ಮಾಡೋಕ್ಕೆ ಈಸಿ ಆಗ್ತದೆ ಅಂಥೇಳಿ. ಸ್ವಲ್ಪ ತೆಳ್ಳಗೆ ಮಾಡ್ಕೋದು ಪ್ಲ್ಯಾನ್ ಇತ್ತು ರೀ ನಮಗೆ. ಇವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೋದಿತ್ತಲ್ಲ, ಹಾಗಾಗಿ ಸ್ವಲ್ಪ
ತೆಳ್ಳಗೆ ಹಾಕ್ತಾಯಿದ್ರು. ಅವ್ರು ಹೇಳಿದ್ರು ಸ್ವಲ್ಪ ತೆಳ್ಳಗೆ ಹಾಕ್ತೀನಿ ರೀ, ನೀಟಾಗಿ ಬರ್ತದಂಥೇಳಿ. ಇವಾಗ ಮೇಲ್ಗಡೆ ಸ್ವಲ್ಪ ಎಳ್ಳು ಉದಿಸ್ಲತ್ತಿದ್ರು. ಅದು ಒಂಥರ ಬಾಯಾಗ ಟೇಸ್ಟ್ ಕೊಡ್ತದಲ್ರಿ, ಹಾಗಾಗಿ ಸ್ವಲ್ಪ ಎಳ್ಳು ಇದ್ದು ಅದನ್ನು ಸಹ ಮೇಲ್ಗಡೆ ಈ ಥರ ಹಾಕ್ತಾಯಿದ್ರು. ಇವಾಗ ಹಾಕಿದ್ರೆ ನೀಟಾಗಿ ಕುಂದಿರ್ತಾವ್ರಿ ಎಳ್ಳ, ಇಲ್ಲಾಂದ್ರೆ ಎಣ್ಣೆ ಒಳಗೆ ತೇಲ್ತಾವ. ಆದ್ರೂ ಸ್ವಲ್ಪ ಎಳ್ಳುಗಳು ಎಣ್ಣೆ ಒಳಗೆ ತೇಲ್ತಾವ, ಅಂದರೂ ಇದಕ್ಕೆ ಅಂಟ್ಕೊಂಡಿರ್ತಾವಲ್ರಿ, ಅದು ಟೇಸ್ಟಿಯಾಗಿ ಬರ್ತದೆ. ಈ ಕಡೆ ನೀರನ್ನು ಸಹ ರೆಡಿಯಾಗಿತ್ತು. ಅದರ ಮೇಲ್ಗಡೆ ಈ ಥರ ಇಟ್ಟು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿದ್ವಿ. ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ವಿ. ಬೇಯಿಸ್ಕೊಂಡ ನಂತರ ಅದನ್ನು ಓಪನ್ ಮಾಡಿ ನೋಡ್ಬೋದು. ಯಾವ ಥರ ಗೊತ್ತಾಗ್ತದ ಇದು ಸ್ಟೀಮ್ ನೀಟಾಗಿ ಆಗ್ಯದಂತ ಹೇಳಿ, ಒಂದು ಸ್ಪೂನ್ ಅಥವಾ ಚಾಕು ತೊಗೊಂಡು ಈ ಥರ ಚುಚ್ಚಿ ನೋಡಿದಾಗ ಅದಕ್ಕೇನು ಹತ್ತಿಲ್ಲ ಅಂದ್ರೆ ಅದು ನೀಟಾಗಿ ಸ್ಟೀಮ್ ಆಗ್ಯದಂತ ಅರ್ಥ. ಇದು ರೆಡಿಯಾಗಿತ್ತು ರೀ ನಮ್ಮದು, ನೀಟಾಗಿ ಬೆಂದಿತ್ತು. ಇವಾಗ ಯಾರಿಗಾದರೂ ಒಂಥರ ರೆಸಿಪಿಗಳು ಗೊತ್ತಿದ್ರಿ ಬೇರೆ ಬೇರೆ ಥರ, ಅದನ್ನು ಕಲಿಯೋ ಆಸೆ ಭಾಳ ಆಗ್ತದೆ. ಪ್ರತಿ ಹೆಣ್ಮಕ್ಳಿಗೂ ಇದು ಇರ್ತದ್ರಿ ಕೆಲವೊಬ್ಬರಲ್ಲಿ. ನನಗೂ ಕೂಡ ಒಂದು ಆಸೆ, ಯಾರಿಗಾದರೂ ಏನಾದರೂ ಅಡುಗೆ ಬರ್ತದಂದ್ರೆ ನನಗೂ ಹೇಳ್ಕೊಡಿ ಅಂತ ಕೇಳಿಬಿಡ್ತೀವ್ರಿ ನಾವು. ಇವಾಗ ಇದು ರೆಡಿ ಆಗ್ಯದ್ರಿ, ಕಟ್ ಮಾಡಂತ ಹೇಳಿದ್ರು, ಕಟ್ ಮಾಡ್ತಾ ಇದ್ದೆ ನಾನು. ಅವರು ಹೇಳ್ಕೊಡ್ತಾ ಇದ್ರು, ಸ್ವಲ್ಪ ನಾನು ಮಾಡಿದ್ದು, ಹಿಟ್ಟು ಮಾತ್ರ ಅವರೇ ರೆಡಿ ಮಾಡಿಕೊಟ್ಟಿದ್ರಿ. ನಿಮ್ಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಕೊತ್ತಂಬರಿ ಸ್ವಲ್ಪ ಇತ್ತು, ಹಾಗಾಗಿ ನಾವು ಸ್ವಲ್ಪನೇ ಮಾಡ್ತಾ ಇದ್ವಿ. ನಾವು ಎಣ್ಣೆ ಜಾಸ್ತಿ ಹಚ್ಕೊಲಿಕ್ಕಂದ್ರೆ ಈ ಟೈಮ್ನಾಗ ಸ್ವಲ್ಪ ಕಷ್ಟ ಆಗ್ತದ್ರಿ, ಯಾಕಂದ್ರೆ ಜಲ್ದಿ ಏಳಲ್ರಿ. ಹಾಗಾಗಿ ಕೆಳಗಡೆ ನೀಟಾಗಿ ಎಣ್ಣೆ ಹಚ್ಕೋಬೇಕಾಗ್ತದೆ, ಇಲ್ಲಾಂದ್ರೆ ಈ ಪ್ರೊಸೆಸ್ ಸ್ವಲ್ಪ ಕಷ್ಟ ಆಗ್ತದೆ. ನನಗೂ ಮಾಡೋ ಗೊತ್ತಾಯಿತು. ಅವರು ಹೇಳ್ತಾ ಇದ್ರು ಈಸಿ ಅದ, ಸ್ವಲ್ಪ ಇದೇ ಪ್ರೊಸೆಸ್ ಕಷ್ಟ ಆಗ್ತದೆ, ಹೇಳಿಕ್ಕಂದ್ರೆ ಸ್ವಲ್ಪ ಬೇಜಾರಾಗ್ತದೆ. ಅದಕ್ಕೆ ಮೊದಲೇ ನಾವು ನೀಟಾಗಿ ಹಿಟ್ಟನ್ನು ನಾದ್ಕೋಬೇಕು, ಹಾಗೆ ಎಣ್ಣೆನೂ ಸಹ ಸ್ವಲ್ಪ ಇಲ್ಲಿ ನೀಟಾಗಿ ಹಚ್ಕೋಬೇಕಾಗ್ತದೆ. ಇಲ್ಲಿ ಕಷ್ಟ ಆಗಲ್ಲ ಆ ಥರ ಮಾಡ್ಕೊಂಡ್ರೆ ಅಂಥೇಳಿ. ಇವಾಗ ನೋಡ್ಬೋದು ಎಷ್ಟು ನೀಟಾಗಿ ಹೇಳಕತ್ತೀವಂಥೇಳಿ. ನಾನು ಚೌಕ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ. ತೆಳ್ಳಗೂ ಆಗಿದ್ದೀವಿ ರೀ, ಅಷ್ಟೊಂದು ದಪ್ಪನೂ ಆಗಿದ್ದಿಲ್ಲ, ಅಂದರೆ ಕರೆದ ಮೇಲೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಆಗ್ತಾವಂಥೇಳಿ. ಸೂಡಿತ್ರಿ ಕೊತ್ತಂಬರಿದು, ಹಾಗಾಗಿ ಸ್ವಲ್ಪನೇ ಆಗ್ಯಾವ. ನೋಡ್ಬೋದು ಎಷ್ಟು ಸ್ವಲ್ಪ ಆಗ್ಯಾವ. 1 ಟೈಮ್ ಸ್ನ್ಯಾಕ್ಸಿಗೆ ಸಾಕಾಗ್ತವ. ನಿಮ್ಮ ಹತ್ರ ಜಾಸ್ತಿ ಕೊತ್ತಂಬರಿ ಇದ್ರೆ ಜಾಸ್ತಿ ಮಾಡ್ಕೊಂಡು ಇಟ್ಕೋಬೋದ್ರಿ. ನಾವು ಒಂದು 2-3 ದಿನದಷ್ಟು ಒಮ್ಮೆ ಮಾಡ್ಕೊಂಡು ಇಟ್ಕೋಬೋದು ತಿನ್ನೋಗೋಸ್ಕರ. ಭಾಳ ಟೇಸ್ಟಿ ಆಗ್ತಾವ್ರಿ, ನೀವು ಸಹ ಒಮ್ಮೆ ಟ್ರೈ ಮಾಡ್ಬೋದು. ಇವಾಗ ಈ ಕಡೆ ಎಣ್ಣೆನೂ ಸಹ ಕೈಲಾಕ ಇಟ್ಟಿದ್ದೀರಿ. ನೋಡ್ಬೋದು ಎಷ್ಟು ಆಗ್ಯಾವ, ಸ್ವಲ್ಪ ಆಗ್ಯಾವ್ರಿ. ಇವಾಗ ಕಾಯ್ದಿರೋ ಎಣ್ಣೆಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗ್ತದ್ರಿ, ಇಲ್ಲಾಂದ್ರೆ ನಾವು ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಂಡ್ರೆ ಒಳಗೆ ಹಸಿ ಬಿಸಿ ಇರ್ತಾವ್ರಿ, ಅದಕ್ಕೋಸ್ಕರ. ಎಣ್ಣೆ ಸ್ವಲ್ಪ ಚಂದ ಕಾಯ್ದಿತ್ತಂದ್ರೆ ಅವು ತಾನೇ ಮೇಲ್ಗಡೆ ಬರ್ತಾವ್ರಿ, ತೇಲ್ತವ.
ನಾವು ಒಂದು ವೇಳೆ ಎಣ್ಣೆ ಕಾಯ್ದೇ ಇರೋ ಟೈಮ್ನಾಗ ಹಾಕ್ತೇವಂದ್ರೆ ತಳಗೆ ಅಂಟ್ಕೊಂಡ್ಬಿಡ್ತಾವ್ರಿ. ಎಣ್ಣೆ ಸ್ವಲ್ಪ ನೀಟಾಗಿ ಕಾಯ್ದ ಮೇಲೆ ನಾವು ಇದನ್ನು ಕರ್ಕೋಬೇಕಾಗ್ತದೆ. ನೋಡ್ಬೋದು ಎಲ್ಲ ತೇಲಕತ್ತವ, ಹಾಗೆ ಕಲರ್ನು ಸಹ ಚೇಂಜ್ ಆಗ್ಲತ್ತವ್ರಿ. ಎಳ್ಳು ನಾವು ಹಸಿ ಹಿಟ್ಟಿನ ಮೇಲೆ ಹಾಕಿರೋದ್ರಿಂದ ಜಾಸ್ತಿ ಎಳ್ಳನ್ನು ಉಚ್ಚಿ ಬೀಳ್ತಾ ಇಲ್ಲ ಅವು. ನೋಡ್ಬೋದು ಕಾಣ್ಲತ್ತವ್ರಿ ಎಳ್ಳನ್ನು ಸಹ. ನನಗೊಂಥರ ಖುಷಿ ಆಯ್ತ್ರಿ ಹೊಸ ರೆಸಿಪಿ ಕಲ್ತೀನಿ ಅಂತ ಹೇಳಿ. ಈ ಥರ ಕಲರ್ ಬರೋ ತನಕ ಫ್ರೈ ಮಾಡ್ಕೊರಿ. ಎಷ್ಟು ಕ್ರಿಸ್ಪಿ ಆಗಿ ಬಂದವ ನೋಡ್ಬೋದು. ಆವಾಜ್ ಬರ್ತಾ ಇತ್ತು ನಾನು ಈ ಥರ ಮಾಡಿದಾಗ. ನೀವು ಸಹ ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್. ಇದೇ ಥರ ಉಳಿದಿರೋದನ್ನು ಹಾಕ್ಕೊಂಡು ಕರ್ಕೊಂಡು ಬಿಡೋದು. ಇಷ್ಟೇ ರೀ, ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿದ್ರೆ ಫ್ರೆಂಡ್ಸ್, ಕೊತ್ತಂಬರಿ ವಡಿನ ಯಾವ ಥರ ಈಸಿಯಾಗಿ ಮಾಡ್ಕೋಬೋದು ಅಂಥೇಳಿ. ಕೊತ್ತಂಬರಿ ಇದ್ರೆ ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಈ ಥರ ಒಮ್ಮೆ ಮಾಡಿ ನೀವು ಸಹ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿತ್ತಂತ ಹೇಳಿ. ನೋಡ್ಬೋದು ಎಷ್ಟು ನೀಟಾಗಿ ಬಂದದಂತ ಹೇಳಿ. ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದ್ರೆ, ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ.